ಈ ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿರುವಂತಹ ಕಡೇನಂದಿಹಳ್ಳಿ ಈ ಪುಣ್ಯಕ್ಷೇತ್ರದ ರೂವಾರಿಗಳು, ಸ್ಥಾಪಕರು, ಈ ಕಾರ್ಯಕ್ರಮದ ಕರ್ತೃಗಳಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಶರಣೆಂದು, ಈ ಒಂದು ಕ್ಷೇತ್ರಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ದಾನವನ್ನು ಮತ್ತು ಅನುದಾನವನ್ನು ನೀಡಿರುವಂತಹ ಅಪರೂಪದ ರಾಜಕೀಯ ನಾಯಕರೆನಿಸಿಕೊಂಡಿರುವಂತಹ ನಮಗೆ ಅತ್ಯಂತ ಆತ್ಮೀಯರಾದ BY ರಾಘವೇಂದ್ರರವರೇ, MLC ಅವರೇ, ಎಲ್ಲ ವೇದಿಕೆ ಮೇಲೆ ಪಾಲ್ಗೊಂಡಿರುವಂತಹ ಗೌರವಾನ್ವಿತರೆ, ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂತಹ ಬಸವರಾಜ ಸಾಹುಕಾರ್ ಅವರೇ, ಎಲ್ಲ ಕಾರ್ಯಕರ್ತರೇ, ಪುರೋಹಿತರೇ, ವರದಿಗಾರರೇ, ಮುದ್ದು ಮಕ್ಕಳೇ, ದಾನಿಗಳೇ, ವಿಶೇಷವಾಗಿ ಇನ್ನು ಮುಂದೆ ಮನರಂಜನೆ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧರಾಗಿರುವಂತಹ ಎಲ್ಲ ಮುದ್ದು ಮಕ್ಕಳೇ, ಎಷ್ಟು ಚಳಿ ಇದೆ ಅಂದರೆ ಬಹುಶಃ ಸಂಕ್ರಾಂತಿಗೆ ಅದು ಹೋಗಬೇಕಾಗಿತ್ತು, ಇನ್ನೂ ಮುಂದುವರೆದದು. ಈ ಚಳಿಯಲ್ಲಿ ನೀವೆಲ್ಲ ಕೂತ್ಕೊಂಡಿದ್ದು ನೋಡಿದರೆ ನಮ್ಮ ತಲೆಯೊಳಗೆ ನಿರಂತರ ಬರ್ತಾ ಇರೋ ವಿಚಾರ ಯಾವುದು ಅಂತಂದ್ರೆ, ಕಡೇನಂದಿಹಳ್ಳಿ ಸ್ವಾಮಿಗಳು ಎಷ್ಟರ ಮೆಟ್ಟಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡಿದ್ದಾರೆ ಅನ್ನುವಂತಹ ಭಾವನೆ ನಮಗೆ ನಿರಂತರ ಬರ್ತಾ ಇದೆ. ಅವ್ರ ಬಗ್ಗೆ ನಮ್ಮ ಮಾತಿನ ಕೊನೆಗೆ ನಾವು ಮಾತಾಡ್ತೀವಿ. ನಾವು ಕಂಡ ಹಾಗೆ ಅವರು. ಒಂದು ಬಸವಣ್ಣನವರ ವಚನ, ಹಾವಿನ ಹೆಡೆಯ ಕೊಂಡು ಕೆನ್ನೆ ತುರಿಸಿಕೊಂಬಂತೆ, ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆಯಾಡಿದಂತೆ, ಉರಿವ ಕೊಳ್ಳೆಯ ತೆಗೆದುಕೊಂಡು ಮಂಡೆ ಸಿಕ್ಕಿ ಬಿಡಿಸಿಕೊಂಬಂತೆ, ಕೂಡಲ ಸಂಗನ ಶರಣರ ಕೂಡ ಮರೆತು ಸರಸವಾಡಿದರೆ ಸುಣ್ಣದ ಕಲ್ಲು ಉಡಿಲಲ್ಲಿ ಕಟ್ಟಿಕೊಂಡು ಮಡುವು ಬಿದ್ದಂತೆ ಅಂತ. ಈ ವಚನ ಸಹಜವಾಗಿ ಎಲ್ಲರಿಗೆ ಅರ್ಥ ಆಗುತ್ತೆ. 3 ಉದಾಹರಣೆಗಳನ್ನು ಬಸವಣ್ಣನವರು ಕೊಡ್ತಾ ಇದ್ದಾರೆ. ಒಂದು ಹಾವು, ಇನ್ನೊಂದು ಹುಲಿ, ಇನ್ನೊಂದು ಬೆಂಕಿ, 3 ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಯಾರಿಗಾದರೂ ಗಲ್ಲ ತಿಂಡಿ ಬಿಟ್ರೆ ಕೈಯಾಗ ಉಗುರಿನಿಂದ ತುರಿಸಿಕೋಬೇಕು, ಗಲ್ಲದ ತಿಂಡಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ. ಆ ಉಗುರಿನಿಂದನೂ ಕೂಡ ಅದು ಸಮಾಧಾನ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಅದಕ್ಕಿಂತ ಬಿರುಸಾಗಿರುವಂಥ ಕಲ್ಲನ್ನು ತೆಗೆದುಕೊಂಡು ತುರಿಸಿಕೋಬಹುದು. ಆದರೆ ಅದನ್ನೆಲ್ಲ ಬಿಟ್ಟು ಹಾವಿನ ಹೆಡೆ ಬಹಳಷ್ಟು ಬಿರುಸಾಗಿರ್ತದೆ, ಹುರ್ಬರಕಾಗಿರ್ತೈತೆ ಅಂತ ತಿಳ್ಕೊಂಡು ಹರಿವ ಹಾವನ್ನು ತೆಗೆದುಕೊಂಡು ಗಲ್ಲ ತಿಂಡಿ ಸರಿಪಡಿಸಿಕೊಳ್ಳಕ್ಕೆ ಹೋದರೆ ಆ ಹಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾವಿನ ಹೆಡೆಯ ಕೊಂಡು ಕೆನ್ನೆ ತುರಿಸಿಕೊಂಬಂತೆ, ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆ ಆಡಿದಂತೆ. ಯಾರಿಗೋ ಜೋಕಾಲಿ ಆಡ್ಬೇಕು ಅನಿಸ್ತೀವಿ ಅಂತಂದ್ರೆ ಒಂದು ಗಿಡಕ್ಕೆ ಹಗ್ಗ ಕಟ್ಟಿಕೊಂಡು ಅಲ್ಲಿ ಎಷ್ಟು ಬೇಕಷ್ಟು ಆಡ್ಕೋಬಹುದು. ಹುಲಿಯ ಮೀಸೆಗಳು ಬಹಳ ಚೆನ್ನಾಗಿದ್ದಾವೆ ಅಂತೇಳಿ ತಿಳ್ಕೊಂಡು ಆ ಹುಲಿಯ ಮೀಸೆಗಳನ್ನ ಹಿಡಿದು ಉಯ್ಯಾಲೆ ಆಡ್ಲಿಕ್ಕೆ ಹತ್ತಿದ್ರೆ, ಅಂದ್ರೆ ಜೋಕಾಲಿ ಆಡ್ಲಿಕ್ಕೆ ಹತ್ತಿದ್ರೆ ಆ ಹುಲಿ ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ? ಹಾವು ಅಂದ್ರೆ ಏನು ಅನ್ನೋದನ್ನ ತಿಳಿಯಲಾರದೆ, ಹುಲಿ ಅಂದ್ರೆ ಏನು ಅನ್ನೋದನ್ನ ತಿಳಿಯಲಾರದೆ ಮುಂದೆ ಹೇಳ್ತಾರೆ, ಉರಿವ ಕೊಳ್ಳೆಯ ತೆಗೆದುಕೊಂಡು ಮಂಡೆ ಸಿಕ್ಕಿ ಬಿಡಿಸಿಕೊಂಬಂತೆ.
ಇಲ್ಲ, ಹೆಣ್ಮಕ್ಳಿಗೆಲ್ಲ ಭಾಳ ಚೆನ್ನಾಗಿ ಅನುಭವ ಇರ್ತೈತೆ. ಅದು ತಲೆ ಕೂದಲುಗಳನ್ನು ಹೆಂಗೆ ಬಾಚಬೇಕು, ಹೆಂಗೆ ತೊಳಿಬೇಕು ಅಂತೇಳಿ. ಬಹಳ ಉದ್ದಾದ ಕೂದಲುಗಳಿರ್ತಾವೆ. ಯಾವುದರಿಂದ ತೊಳೆದು ಯಾವುದರಿಂದ ಬಾಚೋದ್ರಿಂದ ಕೂದಲುಗಳು ಬಹಳ ಚೆನ್ನಾಗಿ ಆಗ್ತವೆ ಅಂತ ನೀವೆಲ್ಲ ಬಲ್ಲವರು. ಇದು ಬೇಗನೆ ಜಿಡ್ಡು ಬಿಡುವಲ್ದು ಅಂತೇಳಿ ತಿಳ್ಕೊಂಡು ಉರಿಯುವ ಕೊಳ್ಳೆಯನ್ನು ತೆಗೆದುಕೊಂಡು ಕೂದಲಿಗೆ ಇಟ್ಟಾಗ ಕೂದಲು ಏನಾಗ್ತದೆ ನಿಮ್ಗೆಲ್ಲ ಗೊತ್ತು, ಪುರು ಸುಟ್ಕೊಂಡು ಹೋಗ್ತದೆ. ಈ 3 ಉದಾಹರಣೆಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಗಲ್ಲದ ತಿಂಡಿಗೂ ಪರಿಹಾರ ಇದೆ, ಉಯ್ಯಾಲೆ ಆಡ್ಲಿಕ್ಕೂ ಪರಿಹಾರ ಇದೆ, ಮಂಡೆ ಸಿಕ್ಕಿ ಬಿಡಿಸಿಕೊಳ್ಳಿಕ್ಕೂ ಕೂಡ ಪರಿಹಾರ ಇದೆ. ಅದನ್ನೆಲ್ಲ ಬಿಟ್ಟು ಅದರ ಪ್ರಜ್ಞೆ ಇರಲಾರ್ದಂಗ ಆ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವುದರಲ್ಲಿ ಬುದ್ಧಿಯನ್ನು ಕಳ್ಕೊಂಡಾಗ ಏನಾಗುತ್ತೆ? ಕೂಡಲ ಸಂಗನ ಶರಣರ ಕೂಡ ಮರೆತು ಸರಸವಾಡಿದರೆ. ಈಗ ನಿಮ್ಮ ಕಡೆ ನಂದಿಹಳ್ಳಿ ಸ್ವಾಮಿಗಳು ಅದಾರ, ಇಲ್ಲೆಲ್ಲ ಬೇರೆ ಬೇರೆ ಸ್ವಾಮೀಜಿಯವರೆಲ್ಲ ಕುಂತಿದ್ದಾರೆ. ಇವ್ರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ಇರಬೇಕು ಅಂತ ಹೇಳ್ತಾರೆ ಬಸವಣ್ಣನವರು. ಸರಸ ಆಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಸ್ವಾಮೀಜಿಯವ್ರ ಜೋಡಿ, ಸರಸ ಆಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಅವರು. ವಿರಸವನ್ನು ಮಾಡಿಕೋಬೇಡ್ರಿ ಎನ್ನುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಮರೆತು ಸರಸವಾಡಿದರೆ, ಈ ಮರೆತು ಅನ್ನುವಂತಹ ಒಂದು ಶಬ್ದ ಏನೈತಲ್ಲ, ಇದನ್ನ ಇವತ್ತಿನ ಸಭೆಯಲ್ಲಿ ನೀವು ನೆನಪಿನಾಗ ಇಟ್ಟುಕೊಂಡು ಹೋದ್ರೆ ಸಾಕಾಗುತ್ತೆ ಅನ್ಸುತ್ತೆ. ಕೂಡಲ ಸಂಗನ ಶರಣರ ಕೂಡ ಸರಸವಾಡಿದರೆ ಅಂತ ಹೇಳಿಬಿಡ್ಬೋದಾಗಿತ್ತು ಬಸವಣ್ಣವರು. ಮರೆತು ಸರಸವಾಡಿದರೆ ಅಂತ ಹೇಳ್ತಾರವರು. ನೀವು ಅವ್ರ ಜೋಡಿ ಇರ್ರಿ ಅಂದಂಗದು. ಸದಾಕಾಲ ಗುರುಗಳು ಜೋಡಿ ಇರುವಂತಹ ಪ್ರಯತ್ನವನ್ನ ಮಾಡ್ರಿ, ಆದ್ರೆ ಗುರುಗಳನ್ನುವ ಪ್ರಜ್ಞೆಯನ್ನ ಕಳ್ಕೊಂಡು ಅವ್ರ ಜೋಡಿ ಇರಬಾಡ್ರಿ ಅಂತ ಹೇಳ್ತಾರೆ. ಏನಪ್ಪ ಬಾರಿಸೋದನ್ನು ಬಂದ್ ಮಾಡ್ತೀಯಾ? ಈಗ ನೀ ಬಾರಿಸುವಾಗ ನಾವು ಸುಮ್ ಕುಂತಿದ್ವಿ. ಮರೆತು ಸರಸವಾಡಿದರೆ ಏನಾಗುತ್ತೆ? ಸುಣ್ಣದ ಕಲ್ಲು ಉಡಿಲಲ್ಲಿ ಕಟ್ಟಿಕೊಂಡು ಮಡುವು ಬಿದ್ದಂತೆ. ನಿಮಗೆಲ್ಲ ಹಳೇ ಕಾಲದ ಜನರಿಗೆ ಗೊತ್ತು, ಸುಣ್ಣ ಒಣಗಬೇಕಾದ್ರೆ ಹೆಂಗ್ ಹಾಕ್ತಾರೆ ಅಂತ. ಗಡಿಗೆ ಒಳಗೆ ಸುಣ್ಣದ ಕಲ್ಲುಗಳನ್ನು ಹಾಕಿ ನೀರು ಹಾಕಿ ಮುಚ್ಚಿ ಬಿಡಬೇಕು. ಯಾಕೆ ಅಂತಂದ್ರೆ ಕುದಿಯುವ ಸುಣ್ಣ ಏನ್ ಮಾಡುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹೊರಗ ಅದನ್ನ ಹಾಕುವಾಗ ಎಚ್ಚರ ವಹಿಸ್ಬೇಕಾಗತ್ತಲ್ಲ, ಅಂತಹ ಸುಣ್ಣವನ್ನ ಉಡಿಲಲ್ಲಿ ಕಟ್ಟಿಕೊಂಡು ನೀರಿನೊಳಗೆ ಬಿದ್ದರೆ ಆ ಮನುಷ್ಯ ಕುದ್ದು ಹೋಗಿಬಿಡ್ತಾನೆ. ಬಹಳ ಹಳೆಯ ಕಾಲದಿಂದ ಮಹಾಭಾರತದ ಪೂರ್ವದಲ್ಲಿ, ರಾಮಾಯಣದ ಪೂರ್ವದಲ್ಲಿ, ಅದರ ಆಚೆಗೆ ವೇದದ ಪೂರ್ವದಲ್ಲಿ ಈ ಸಾಧು ಸನ್ಯಾಸಿ ಸ್ವಾಮಿಗಳು ಇದ್ರು ಅನ್ನುವಂಥ ಇತಿಹಾಸ ನಮಗೆ ಸಿಗ್ತದೆ. ಇದು ಯಾವಾಗ ಹುಟ್ಟಿತು ಈ ಪರಂಪರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಂದ ಮಾನವರು ಹುಟ್ಟಿದ್ರೋ ಅಂದೇ ಗುರುಗಳು ಕೂಡ ಹುಟ್ಟಿದ್ರು ಅಂತ. ನೀರು ಎಲ್ಲಿರ್ತದ ಅಲ್ಲಿ ಮೀನು ಇರಲೇಬೇಕು, ನೀರು ಎಲ್ಲಿರುತ್ತೆ ಅಲ್ಲಿ ಮೀನುಗಳು ಇರಲೇಬೇಕು. ಯಾಕಂತಂದ್ರೆ ನೀರು ಸ್ವಚ್ಛ ಇರ್ಬೇಕಲ್ಲ, ನೀರು ಸ್ವಚ್ಛ ಇರಲೇಬೇಕು. ನೀರು ಸ್ವಚ್ಛ ಇರಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಮೀನುಗಳು ಇರಲೇಬೇಕು. ಎಲ್ಲಿ ಜನ ಅದಾರೆ ಅಲ್ಲಿ ಗುರುಗಳು ಇರಲೇಬೇಕು. ಯಾಕಂತಂದ್ರೆ ಜನರ ಕೊಳೆಯನ್ನ ತೆಗೀಲಿಕ್ಕೆ ಯಾರು ಇರ್ತಾರೆ ಅಂತಂದ್ರೆ ಗುರುಗಳು ಇರ್ತಾರ. ನೀರಿನ ಕೊಳೆಯನ್ನ ತೆಗೀಲಿಕ್ಕೆ ಯಾರು ಇರ್ತಾರಪ್ಪ ಅಂದ್ರೆ ಮೀನುಗಳಿರ್ತಾವ. ಇದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀರು ಶುದ್ಧವಾಗಿರ್ಬೇಕಾದ್ರೆ ಮೀನ ಬೇಕು. ಮೀನುಗಳು ಜೀವಂತ ಇರ್ಬೇಕಾದ್ರೆ ನೀರು ಬೇಕು. ಮೀನುಗಳು ಜೀವಂತವಾಗಿರ್ಬೇಕಾತಂದ್ರ ನೀರು ಬೇಕ. ಒಂದು ಶುದ್ಧವಾಗಿರ್ಬೇಕಾದ್ರೆ ಮೀನುಗಳು ಬೇಕು, ಆ ಮೀನುಗಳು ಜೀವಂತವಾಗಿರ್ಬೇಕಾದ್ರೆ ನೀರು ಬೇಕು. ನೀರು ಮತ್ತು ಮೀನನ್ನ ಎಂದೂ ಕೂಡ ಬೇರ್ಪಡಿಸಲಿಕ್ಕೆ ಸಾಧ್ಯ ಹೇಗಿಲ್ವೋ ಹಾಗೆ ಗುರುಗಳನ್ನು ಮತ್ತು ಶಿಷ್ಯರನ್ನ ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಯಾವ ನಾಸ್ತಿಕರಿಂದನೂ ಸಾಧ್ಯ ಇಲ್ಲ. ಅದು ಎಂಡ್ಲೆಸ್. ಅದು ಈ ಪರಂಪರೆ ಏನೈತಲ್ಲ ಇದು ಎಂಡ್ಲೆಸ್. ಇದಕ್ಕೆ ಕೊನೆ ಅಂತಕ್ಕಂಥದ್ದನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ.
ಇದರ ಕೂಡ ಹೆಂಗೆ ಬಾಳೆ ಮಾಡಬೇಕು ಅಂತ ಹೇಳ್ತಾರೆ. ಇವ್ರು ಕೂಡ ಬಾಳೆ ಮಾಡೋದು ಹೆಂಗ? ಇವ್ರನ್ನಂತೂ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಬಿಟ್ಟಿದ್ರೆ ನಾವು ಸ್ವಚ್ಛ ಇರ್ಲಿಕ್ಕೆ ಆಗೋದಿಲ್ಲ, ನಮಗೆ ಖುಷಿ ಅನ್ನುವಂಥದ್ದು ಸಿಗೋದಿಲ್ಲ, ನಮಗೆ ಬದುಕಿನ ದಾರಿ ಗೊತ್ತಾಗೋದಿಲ್ಲ. ಅನಿವಾರ್ಯ ಇವ್ರು ಕೂಡ ನಾವು ಇರಲೇಬೇಕು, ಗುರುಗಳು ಜೋಡಿ ಇರಲೇಬೇಕು. ಆ ಗುರುಗಳನ್ನ ಯಾರನ್ನ ಆರಿಸ್ಕೋಬೇಕು ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಆದರೆ ಗುರುಗಳು ಅನಿವಾರ್ಯ ಅನ್ನುವಂಥದ್ದು, ಅವ್ರ ಜೋಡಿ ಹೇಗಿರಬೇಕು ಅನ್ನೋದಕ್ಕೊಂದು ಮಹಾಭಾರತದ ಕಥೆಯನ್ನು ನಿಮಗೆ ನಾವು